ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಪಾಪುಗೆ ವ್ಯಾಕ್ಸಿನೇಷನ್ ಇತ್ತು ಮತ್ತು ಅವಳಿಗೆ ಫೋಟೋಶೂಟ್ ಮಾಡಿಸಿದ್ವಿ ಅಲ್ವಾ, ಅದರದ್ದು ಒಂದು ಗ್ಲಿಮ್ಸ್ ತಗೊಂಡಿದ್ದೀನಿ ಅಷ್ಟೇ. ತುಂಬ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಂಡಿಲ್ಲ, ಹಾಗಾಗಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಕರೆಕ್ಟಾಗಿ ಫೋಟೋ ತೆಗಿಯೋಕ್ಕೆ ಅಂತ ಹೇಳಿ ಬಂದ ತಕ್ಷಣ ಎಚ್ಚರ ಆಗಿಬಿಟ್ಲು. ನಿಜವಾಗ್ಲೂ ತುಂಬಾ ಪೇಷನ್ಸ್ ಬೇಕು ಅಂತ ಅನ್ನಿಸ್ತು ನನಗೆ. ಫೋಟೋ ತೆಗಿಯೋರಿಗಾಗಿರ್ಬೋದು, ರ್ಯಾಕ್ ಮಾಡೋರಿಗಾಗಿರ್ಬೋದು. ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ಹೇಳಿ ಹಾಸನಲ್ಲಿದ್ದಾರೆ. ಅವರೇ ನಮಗೆ ಹೋಮ್ ಸರ್ವಿಸ್ನ ಕೂಡ ಕೊಡ್ತಾರೆ. ಇವಾಗ ಕೆಲವೊಂದು ಸತಿ ನ್ಯೂ ಬಾರ್ನ್ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಬಟ್ ನಮ್ಮ ಮನೇಲಿ ಏನಪ್ಪ ಅಂತ ಅಂದರೆ, ಅಮ್ಮ ಬೇಡ, ಸ್ಟುಡಿಯೋಗೆಲ್ಲ ಹೋಗಿ ತೆಗ್ಸೋದು ಬೇಡ, ಹೋಮ್ ಸರ್ವಿಸ್ ಇದ್ದರೆ ಮಾತ್ರ ತೆಗ್ಸು ಅಂತ ಹೇಳಿದ್ರು. ನಿಮಗೂ ಕೂಡ ಮನೇಲಿ ಕೆಲವೊಂದು ಸತಿ ಈಗಲೇ ಇಷ್ಟು ಬೇಗ ಬಾಣಂತಿಯಲ್ಲಿ ಹೋಗ್ತೀರಾ ಅಂತ ರಿಸ್ಟ್ರಿಕ್ಟ್ ಮಾಡೋರು, ನೀವು ಈ ಲಿಟಲ್ ಬೇಬಿ ಫೋಟೋಗ್ರಫಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೋಮ್ ಸರ್ವಿಸ್ನ ತೊಗೊಬೋದು. ಆ್ಯಂಡ್ ತುಂಬಾ ಚೆನ್ನಾಗಿ ಫೋಟೋಗ್ರಫಿನ ಮಾಡಿದರು. ಆ್ಯಂಡ್ ನನಗೂ ಕೂಡ ಖುಷಿ ಆಯಿತು ಅವ್ರು ತೆಗ್ದಿರೋಂತಹ ಫೋಟೋಸು. ಅದ್ರ ಜೊತೆಗೆ ಲಿಪಿಗೂ ಕೂಡ ಸ್ಕೂಲಿಗೆ ರಜಾ ಹಾಕಿಸಿ ನಾನು ಅವಳಿಗೂ ಫೋಟೋಶೂಟ್ ಮಾಡಿಸಿದೆ. ಆ್ಯಂಡ್ ನಾನು ಮತ್ತು ಮೋಹನೆಲ್ಲ ಫ್ಯಾಮಿಲಿ ಫೋಟೋಶೂಟ್ ಕೂಡ ಮಾಡಿಸ್ಕೊಂಡ್ವಿ. ಬಟ್ ಇದೆಲ್ಲ ಏನಪ್ಪ ಅಂತ ಅಂದರೆ ತುಂಬ ಮೆಮೊರೀಸ್ ಅಷ್ಟೇ. ನಾನು ನನ್ನ ಮಗಳಿಗೂ ದೊಡ್ಡವಳಿಗೂ ಹೀಗೆ ಮಾಡ್ತಾಯಿದ್ದೆ. ಹಾಗಾಗಿ ಇವಳಿಗೂ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಅವಳ ಬರ್ಡೇ ಟೈಮಲ್ಲೂ ಪ್ರತಿಯೊಂದು ಸತಿನೂ ಫೋಟೋಶೂಟ್ ಮಾಡಿಸೋದು. ಅಟ್ಲೀಸ್ಟ್ ಮಾಡಿಸೋಕ್ಕಾಗಲಿಲ್ಲ ಅನ್ನೋ ಸಿಚುಯೇಷನ್ ಏನಾದ್ರು ಇದ್ದರೆ ನಾನಾದರೂ ಮೊಬೈಲಲ್ಲಿ ಅವಳದು ಬರ್ಡೇ ಇದನ್ನೆಲ್ಲ ಇಟ್ಟು, ಮೀನ್ಸ್ ಏನು ಅವಳು ಯಾವ ಇಯರು ಅಂತೆಲ್ಲ ಅದನ್ನೆಲ್ಲ ಆರ್ಟ್ ಮಾಡಿ ಮಾಡ್ತಾಯಿದ್ದೆ. ಹಾಗಾಗಿ ನ್ಯೂ ಬಾರ್ನ್ ಫೋಟೋಶೂಟ್ನ ಯಾಕೆ ಮಿಸ್ ಮಾಡಬೇಕು ಅಂತ ಹೇಳಿ ಚಿಕ್ಕ ಮಗಳಿಗೂ ಕೂಡ ಮಾಡಿಸಿದೆ. ಆ್ಯಕ್ಚುಲಿ ಪಾಪು ಹುಟ್ಟಿ 15 ದಿನದ ಒಳಗಡೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಬಟ್ ನಾನು ಆಲ್ಮೋಸ್ಟ್ 1 ಮಂತ್ ಆಗೋಗ್ಬಿಟ್ಟಿತ್ತು ಇವಳಿಗೆ ಫೋಟೋಶೂಟ್ ಮಾಡಿಸೋದ್ರೊಳಗಡೆ. ಅಮ್ಮ ಬೇಡ ಇಷ್ಟು ಬೇಗ ಯಾಕೆ ಅಂತ. ಬಟ್ ಅವತ್ತೂ ಸಿಟ್ಟು ಮಾಡ್ತಾಯಿದ್ರು, ಹಿಂಸೆ ಕೊಡ್ತೀಯಾ ಪಾಪುಗೆ ಅಂತ ಹೇಳಿಬಿಟ್ಟು. ನಾನು ಸುಮ್ಮನಿರಮ್ಮ ಏನಾಗಲ್ಲ ಅಂತ ಹೇಳಿ ತೆಗಿಸ್ತಾ ಇದ್ದೆ. ತೆಗಿಸ್ಕೊಂಡ್ಲು ಪಾಪ. ಕೊನೆಗೆ ಲಾಸ್ಟಿಗೆ ಒಂಚೂರು ಕುಯ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. 1 ಮಂತ್ ಆದರೆ ಏನಂದರೆ ಮಕ್ಳಿಗೆ ನೀಟಾಗಿ ರ್ಯಾಪ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಫುಲ್ಲು ಆ್ಯಕ್ಟಿವ್ ಆಗಿರ್ತಾವಲ್ವ. ಹಂಗೆ ಅನ್ನಿಸ್ಬಿಡ್ತು ನನ್ನ ಮಗಳಿಗೆ. ಹಾಗಾಗಿ ಯಾರಾದರೂ ಮಾಡಿಸೋರಿದ್ರೆ ಸ್ವಲ್ಪ ಬೇಗನೆ ಮಾಡಿಸಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತೀನಿ. ನ್ಯೂ ಬಾರ್ನ್ ಫೋಟೋಶೂಟ್ಸಿಗೆ ಏನೇನು ಬೇಕು ಆ್ಯಕ್ಸೆಸರೀಸು ಪ್ರತಿಯೊಂದೂ ಅವರೇ ಪಾಪ ಎಲ್ಲದನ್ನು ತೊಗೊಂಡು ಬಂದಿದ್ದರು. ಆ್ಯಂಡ್ ನಾನು ನನ್ನ ಮೆಟರ್ನಿಟಿ ಶೂಟ್ಗೆ ಅಂತೇಳಿ ರೆಡ್ ಡ್ರೆಸ್ನ ತರಿಸ್ಕೊಂಡಿದ್ದೆ. ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ನಿಮಗೆ. ಲೈಕ್ ಅದರಲ್ಲಿ ನಾನು ಹಾಕ್ಕೊಂಡು ಒಂದು ಫ್ಯಾಮಿಲಿ ಫೋಟೋನ ತೆಗೆಸ್ಕೊಂಡೆ. ಆ್ಯಂಡ್ ನನ್ನ ವೀಡಿಯೋದಲ್ಲಿ ಇವಾಗ ಯಾವುದೇ ರೀತಿ ರೆಸಿಪಿ ಆಗಿರ್ಬೋದು, ರೆಮಿಡಿ ಆಗಿರ್ಬೋದು ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಬಿಕಾಸ್ ಅಮ್ಮ ಇನ್ನೂ ನನಗೆ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಿಲ್ಲ. ಅಟ್ಲೀಸ್ಟ್ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನೀನು ಮಾಡುವಂತೆ ಅಂತ ಹೇಳಿದ್ದಾರೆ. ಹಾಗಾಗಿ ಏನಾದರೂ ಸಣ್ಣ ಪುಟ್ಟದಿದ್ರೆ ಒಂದು 5-10 ಮಿನಿಟ್ಸ್ ಹೋಗ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನು ಏನು ಸ್ಟಾರ್ಟ್ ಮಾಡಿಲ್ಲ. ಆ್ಯಂಡ್ ಸ್ಕಿನ್ ಕೇರ್ ಅಂತ ಬಂದರೆ ಏನೂ ಮಾಡ್ಕೋತಾ ಇಲ್ಲ. ರಾತ್ರಿ ಒಂದು ನೈಟ್ ಒಂದು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಯಾಕಂದರೆ ಪಾಪುನ ಎತ್ಕೋತೀನಿ ಅಂತ ಹೇಳಿಬಿಟ್ಟು ಅಟ್ಲೀಸ್ಟ್ 2 ಮಂತ್ಸ್ ಆದರೂ ಕಂಪ್ಲೀಟ್ ಆಗಲಿ ಅಂತ ಹೇಳಿ ನಾನು ಕಿಚನಲ್ಲಿ ಅಡುಗೆ ಮಾಡೋದು ಮಾಡಲ್ಲ. ಆ್ಯಂಡ್ ಯಾವುದೇ ರೀತಿ ಕೆಲಸನೂ ಮಾಡ್ತಾಯಿಲ್ಲ. ಏನಾದರೂ ವೀಡಿಯೋ ಶೂಟ್ ಮಾಡ್ಕೊಳ್ಳೋದಿದ್ದರೆ ಒಂದು 10 ಮಿನಿಟ್ಸ್ ಶೂಟ್ ಮಾಡ್ಕೊಳ್ತೀನಿ ಅಷ್ಟೇ. ಅದು ಬಿಟ್ಟರೆ ಕಂಪ್ಲೀಟಾಗಿ ರೆಸ್ಟ್ ಮಾಡ್ತಾನೇ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಕಂಟೆಂಟು, ರೆಮಿಡಿ, ರೆಸಿಪೀಸ್ ಜೊತೆಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನಮ್ಮ ಲಿಪಿಗಂತೂ ಫುಲ್ ಖುಷಿ, ಅವಳೇ ಚೆನ್ನಾಗಿ ಫೋಟೋಶೂಟ್ ಮಾಡಿಸ್ಕೊತಾ ಇದ್ಲು. ಇದೆಲ್ಲ ಒಂಥರ ಮೆಮೊರೀಸ್ ಚೆನ್ನಾಗಿರುತ್ತೆ. ಮಕ್ಳಿಗೆ ದೊಡ್ಡವರಾದಮೇಲೆ ಅವ್ರ ಫೋಟೋಸ್ ನೋಡಿಕೊಂಡಾಗ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಖುಷಿ ಪಡ್ತಾರೆ. ಆ್ಯಂಡ್ ನಾನು ಪಟ್ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಫಸ್ಟ್ ನಾನು ಫೋಟೋಶೂಟ್ ಮಾಡಿಸ್ಕೊಂಡು ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಇವ್ರ ಹತ್ರ ಪ್ರೈಸಸ್ ಆಗಿರ್ಬೋದು ಎಷ್ಟು ಏನು ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಲ್ವ, ಅವರಿಗೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ ನೀವು. ಬಿಕಾಸ್ ಒಬ್ಬೊಬ್ಬರು ಥೀಮ್ ಒಂದೊಂದು ಥರ ಇರುತ್ತೆ ಅಲ್ವಾ, ಹಾಗಾಗಿ ವೇರಿ ಆಗ್ಬೋದು. ಆ್ಯಂಡ್ ಫೋಟೋಶೂಟ್ ಎಲ್ಲ ಮುಗಿದ್ಮೇಲೆ ಪಾಪುಗೆ ವ್ಯಾಕ್ಸಿನೇಷನ್ ಇತ್ತು. ನಾನು ಯೂಶ್ವಲಿ ಬೆಳಗ್ಗೆನೇ ಹೊರಟ್ಬಿಡ್ತೀನಿ. 8:45ಗೆ ಮನೆಯಿಂದ ಹೊರಟ್ರೆ ಲಿಪಿನೂ ಸ್ಕೂಲಿಗೆ ಡ್ರಾಪ್ ಮಾಡ್ಬೋದು. ಆ್ಯಂಡ್ ಬೆಳಗ್ಗೆನೇ ವ್ಯಾಕ್ಸಿನ್ ಹಾಕಿಸ್ಕೊಂಡು ಮನೆಗೆ ಬಂದರೆ ನಾನು ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ ಹೇಳಿ ಮಧ್ಯಾಹ್ನದ ಹೊತ್ತು ಸಂಜೆ ಹಾಗೆಲ್ಲ ಹೋಗಲ್ಲ. ಹೋದರೆ ಹೋಲ್ ಡೇ ವೇಸ್ಟ್ ಆಗಿಬಿಡುತ್ತೆ. ಇವಾಗ 8:45 ಹೊರಟ್ರೆ ಡಾಕ್ಟರ್ 9:30ಗೆ ಸಿಗ್ತಾರೆ. 9:30ಗೆ ವ್ಯಾಕ್ಸಿನ್ ಮಾಡಿಸ್ಕೊಂಡು ಆರಾಮಾಗಿ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ರೆಸ್ಟ್ ಮಾಡ್ಬೋದು. ನಮ್ಮ ಲಿಪಿಗೆ ಅವತ್ತು ಥರ್ಸ್ಡೇ ಇತ್ತು. ಹಂಗೆ ಕಲರ್ ಡ್ರೆಸ್ನ ಹಾಕ್ಕೊಂಡು ಅಮ್ಮ ಹೇರ್ ಸ್ಟೈಲ್ ಮಾಡಿಕೊಡಮ್ಮ ಅಂತ ಹೇಳಿಬಿಟ್ಟು ಹೇರ್ ಸ್ಟೈಲ್ನ ಮಾಡಿಸ್ಕೊತಾ ಇದ್ಲು. ಹೆಂಗೋ ನಾನು ಕೆಳಗೆ ಇಳ್ದಿದ್ದೆ ಅಂತ ಹೇಳಿಬಿಟ್ಟು 99% ಬೆಳಗ್ಗೆ ಹೊತ್ತು ಅಮ್ಮನೇ ಎಬ್ಬರಿಸಿ ಅಮ್ಮನೇ ಹೊಡಿಸ್ತಾರೆ. ಇವತ್ತು ನಾನು ರೆಡಿಯಾಗಿದ್ದೆ ಅಂತ ಹೇಳಿಬಿಟ್ಟು ನನ್ನ ಹತ್ರ ಎಲ್ಲದೂ ಮಾಡಿಕೊಡಮ್ಮ ಅಂತ ಹೇಳಿ ಮಾಡಿಸ್ಕೊತಾ ಇದ್ದಾಳೆ. ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿಬಿಟ್ಟು ನನಗೂ ಪಾಪುಗೂ ಒಂದು ಹಗ್ ಮಾಡಿನೇ ಅವಳು ಹೋಗೋದು. ಒಂದೊಂದ್ಸತಿ ಅಮ್ಮ ನೀನು ಕೆಳಗಡೆ ಬಾರಮ್ಮ ಅಂತ ಹೇಳಿ ಹಠ ಮಾಡುತ್ತೆ ಪಾಪ. ನಾನು ಇಲ್ಲ ಮಗಳೇ ಮ್ಯಾಮಿಗೆ ಹೇಳ್ತೀನಿ ನೋಡು ಅಂತ ಹೆದರಿಸಿದ್ರೆ ಪಾಪ ಸುಮ್ಮನಾಗ್ತಾಳೆ.
ಯಪ್ಪ ಹೆಂಗೆ ಅನಿಸುತ್ತೆ ಅಂದರೆ ಫಸ್ಟ್ ಇದ್ವಲ್ಲ ಆವಾಗ ಬಾಣಂತನ ತುಂಬ ಚೆನ್ನಾಗಿ ಮಾಡ್ಕೋತಾ ಇದ್ವಿ. ಬಿಕಾಸ್ ಯಾಕಂದರೆ ಮೊದಲನೇ ಮಗು ರೆಸ್ಟ್ ಮಾಡ್ತಾ ಇದ್ವಿ. ಇವಾಗ ಹೆಂಗಾಗುತ್ತೆ ಅಂತ ಅಂದರೆ ಅಮ್ಮ ಪಾಪ ಲಿಪಿನ ಕಂಪ್ಲೀಟಾಗಿ ಎಲ್ಲದೂ ನೋಡ್ಕೊಳ್ತಾರೆ, ಓದಿಸ್ತಾರೆ. ಆದರೂ ಅವಳಿಗೇನು ಅಂತ ಅಂದರೆ ಕೆಲವೊಂದು ಓದಬೇಕಾದ್ರೆ ಅಮ್ಮ ನೀನು ಹೇಳ್ಕೊಡು, ನೀನು ಕೇಳು, ಮತ್ತು ಏನಾದರೂ ಕಾಂಪಿಟೇಷನ್ ಇದ್ದರೆ ಹೇಳ್ಕೊಡ್ಬೇಕು, ಒಂಥರ ರೆಸ್ಪಾನ್ಸಿಬಿಲಿಟಿ ಈ ಥರ. ಎರಡನೇ ಮಗು ಬಾಣಂತನದಲ್ಲಿ ಕಂಪ್ಲೀಟಾಗಿ ಮಲ್ಗೋಕ್ಕೂ ಆಗಲ್ಲ ಆ್ಯಂಡ್ ಕಂಪ್ಲೀಟಾಗಿ ಮಾಡ್ಕೊಳ್ಳೋಕ್ಕೂ ಆಗಲ್ವೇನೋ ಅನ್ನೋ ಥರ ಅನಿಸ್ತಿರುತ್ತೆ ಅವಳು ಸ್ಕೂಲಿಂದ ಬಂದ ತಕ್ಷಣ. ಆ್ಯಂಡ್ ಬೆಳಗ್ಗೆ ಕರೆಕ್ಟಾಗಿ ಅವಳು 6:30ಗೆ ಎದ್ದೇಳ್ತಾಳೆ, ರಾತ್ರಿ ಎಲ್ಲ ನಿದ್ದೆ ಇರಲ್ಲ. ಆ ಟೈಮಲ್ಲಿ ನಿದ್ದೆ ಅಂತ ಅನ್ನಿಸ್ತಾ ಇರುತ್ತೆ. ಬೆಳಗ್ಗೆ 8:15ಗೆ ವ್ಯಾಕ್ಸಿನಿಗೆ ಹೋಗ್ತಾ ಇದ್ದೀವಿ ಪಾಪುಗೆ. ಹಂಗಾಗಿ ಅಲ್ಲಿ ವಾಚ್ ಹಾಕಿಲ್ಲ ನೀನು. ಮರ್ತೇ ಹೋಯ್ತು, ವಾಚ್ ಹಾಕಿ ಪಾಪುಗೆಲ್ಲ ಒತ್ತುತ್ತಲ್ಲ ಮಗಳೇ, ಹಂಗಾಗಿ ಅಮ್ಮ ಇವಾಗ ವಾಚ್ ಹಾಕಲ್ಲ. ಹಂಗಾಗಿ ನಿನ್ನನ್ನು ಡ್ರಾಪ್ ಮಾಡಿ ಪಾಪಗೆ ಇಂಜೆಕ್ಷನ್ ಕೊಡ್ಸ್ಕೊಂಡು ಬರೋದೆ. ಏನು ಬೇಡ, ನಾನು ಪಾಪಗೆ ಹೆಂಗೆ ಇಂಜೆಕ್ಷನ್ ಕೊಡಿಸ್ತೀರ ಅಂತ ಕಾಂಪಿಟೇಷನ್ ಇದೆ ಇವತ್ತು, ಎಲ್ಲ ಜಿಲ್ಲೆಗಳದೆಲ್ಲ ಬರಿಬೇಕಲ್ಲ ನೀನು. ವ್ಯಾಕ್ಸಿನ್ ನೋಡಕ್ಕೆ ಹೋದ್ರೆ ಟೈಮ್ ಆಗುತ್ತೆ. ಇನ್ನಜ್ಜಿ ಫೈಲ್ ತಗೊಂಡೇನೆ ಅಂತ ಬೈಕಂಡು ಮೇಲೆ ಹೋಗ್ತಾ ಇದೆ ಫೈಲ್ ತರಕ್ಕೀಗ. ತಗೋಬಾರಮ್ಮ, ಮರ್ತೇ ಹೋಯ್ತು ನೋಡಿ ನನಗೆ. ಹಾಂ ಅಷ್ಟೇ, ಹೋಗ್ಲಿಪ್ಪಿ ಫೈಲ್ ಇಸ್ಕಬ ಮೀನಜ್ಜಿ ಕೈಲಿ. ಐ ಬಿಸಾಕ್ತಾರ ಬುಕ್ಕು? ನಾಳೆ ಚಿಲ್ಡ್ರನ್ಸ್ ಡೇ ಅಲ್ವಾ, ನಾಳೆ ಕಲರ್ ಡ್ರೆಸ್ ಏನೇನೋ ವೆರೈಟೀಸ್ ತಗೋಗ್ಬೇಕಂತ. ಲಿಪಿ ಅಪ್ಪನ ತಿಂಡಿ ಆಯ್ತು ಬೇಗ. ಏನಕ್ಕೆ ಮಡ್ಚಿಟ್ಕೋತಿದ್ಯಾ? ಉದ್ದ ಆಗುತ್ತೆ, ಬೇರೆ ವೇಲ್ ಕೊಡ್ಲಾ? ಜಾಸ್ತಿ ಬರುತ್ತೆ, ಡ್ಯಾನ್ಸ್ ಮಾಡೋಕೆ ಕಷ್ಟ ಆಗುತ್ತೆ, ಬೇರೆ ವೇಲ್ ಕೊಡ್ತೀನಿ. ಬೇರೆ ವೇಲ್ ಕೊಡ್ತೀನಿ ಬಾ. ಹೀಟಿಗೆ ಫುಲ್ಲು ಮೂಗಲೆಲ್ಲ ನಂಗೆ ಯಾವಾಗಲೂ ಹಿಂಗೆ ಪಿಂಪಲ್ಲೇ ಆಗಿರಲಿಲ್ಲ ನೋಡಿಲಿ, ಈ ಥರ ಹೀಟು. ಅಮ್ಮ ಇನ್ನು ಹೀಟೆಲ್ಲ ಕಮ್ಮಿ ಮಾಡಮ್ಮ. ಫುಲ್ ಎಲ್ಲ ಹೀಟ್ ಥರ ತಿಂದ್ಬಿಟ್ಟು ಫುಲ್ ಬಾಡಿನೂ ಹೀಟ್ ಆದಂಗೆ ಅನ್ನಿಸ್ತಾ ಇತ್ತು. ಒಂದು ಪಿಂಪಲ್ ಬೇರೆ ಆಗಿಬಿಟ್ಟಿತ್ತು. ಅದಕ್ಕೆ ಅಮ್ಮಂಗೆ ಸ್ವಲ್ಪ ಮೆಣಸು ಎಲ್ಲ ಕಡಿಮೆ ಮಾಡಮ್ಮ, ಇನ್ನು ಸಾಕು, ಆಲ್ಮೋಸ್ಟ್ 1.5 ತಿಂಗಳಾಯ್ತಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೆ. ಬಟ್ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ಕೆಲವರಿಗೆ ಎಲ್ಲ ಫುಡ್ಡು ಅಡ್ಜಸ್ಟ್ ಆಗುತ್ತೆ, ಬಟ್ ಕೆಲವರಿಗೆ ಎಲ್ಲ ಫುಡ್ಡು ಅಡ್ಜಸ್ಟ್ ಆಗಲ್ಲ. ನನಗೆ ಮೊದಲೇ ಸ್ವಲ್ಪ ಯಾವಾಗಲೂ ಕೋಲ್ಡ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಕಂಪ್ಲೀಟಾಗಿ ಲೈಕ್ ಅಮ್ಮ ಏನು ಫುಡ್ ಕೊಡ್ತಾರೆ ಅದೇ ಫುಡ್ಡನ್ನೇ ತಿನ್ಕೊಂಡು ಬಂದಿದ್ದೀನಿ. ಎಲ್ಲ ಫುಡ್ಡನ್ನು ಇನ್ನೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ನಾನು. ಆ್ಯಂಡ್ ಸ್ಟಾರ್ಟ್ ಮಾಡಿದ್ರು ಕೂಡ ಅಮ್ಮ ಯಾವುದೇ ಕಾರಣಕ್ಕೂ ಕೊಡಲ್ಲ. ಆ್ಯಕ್ಚುಲಿ ಮೊನ್ನೆ ಹೀಗೆ ಹೋದಾಗ ಡಾಕ್ಟ್ರು ಬೈತಾ ಇದ್ರು, ಇದೇನು ಇಷ್ಟೊಂದು ವೀಕ್ ಆಗಿಬಿಟ್ಟಿದ್ದೀರಾ, ಎಲ್ಲ ತರಕಾರಿ ಹಣ್ಣು ಎಲ್ಲ ಚೆನ್ನಾಗಿ ತಿನ್ನಿ ಅಂತ. ಇಲ್ಲ ಸರ್, ತರಕಾರಿ ಸೊಪ್ಪು ಎಲ್ಲ ತುಂಬ ಚೆನ್ನಾಗಿ ತಿಂತಾ ಇದ್ದೀನಿ, ಬಟ್ ಆದರೂ ಸ್ವಲ್ಪ ಸ್ಟ್ರಿಕ್ಟ್ ಬಾಣಂತನ ಮಾಡ್ತಾರಲ್ವ ಅಮ್ಮ, ಅದೇ ಥರ ತಗೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಸಣ್ಣ ಆಗಿದ್ದೀನಿ ಅಷ್ಟೇ ಅಂದೆ. ಮಲಗಿದ್ದಾಳೆ ನೋಡ್ಚಿನ ಅಮ್ಮನ ಮುಖದಲ್ಲಿ ಎಲ್ಲ ಹೀಟಿಗೆ ಹೆಂಗ್ ಪಿಂಪಲ್ ಆಗಿದೆ. ಮೀನಜ್ಜಿ ಹೀಟ್ ಕೊಟ್ಟು ಅಲ್ಲ, ಕರ್ರಕ್ಕೆ ಯಾಕೆ ಹಾಕಿದ್ಯಾ ಹೇಳು? ಹೊರಗಡೆ ಬಿಸಿಲಲ್ಲಿ ಡ್ಯಾನ್ಸ್ ಮಾಡ್ತೀಯಲ್ಲ ಚಿನ್ನು. ಎಲ್ಲಿ ಡ್ಯಾನ್ಸ್ ಮಾಡ್ಸೋದು ಹೇಳು ನಿನಗೆ? ಅದೇ ಬಿಸಿಲು ನೋಡ್ರಿ ಹೆಂಗಾಗಿದೆ ಚಿನ್ನ ಅಮ್ಮನ ಮುಖ ಎಲ್ಲ. ಆಕ್ಚುಲಿ ನಾಳಿದ್ದು ಮಾಸ್ಕ್ ಕಾರ್ಡ್ ದಿಸ್ ಟೈಮ್ ಐ ವಿಲ್ ನಾಟ್ ಕಮ್. ಅಪ್ಪ ಬರುತ್ತೆ, ಕಂಪ್ಲೇಂಟ್ ಹೇಳುತ್ತೆ. ಪಾಪ ಕರ್ಕೊ ಬರುತ್ತೆ ಅಪ್ಪ. ನಾನು ಹೇಳ್ತೀನಿ ಬಾ, ಎಲ್ಲ ಡಿಸ್ಟ್ರಿಕ್ಟ್ ಕರೆಕ್ಟ್ ಕಲ್ತಿದ್ಯಲ್ಲ ಚಿನ್ನ, ತಪ್ಪಿಲ್ಲದೆ ಬರಿಬೇಕು. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು. ಯಾದಗಿರಿ, ರಾಯಚೂರು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಬರಿಬೇಕಾಯ್ತಾ? ಚಿಕ್ಕಬಳ್ಳಾಪುರ ಕರೆಕ್ಟಾಗಿ ಬರಿಬೇಕು. ಸೊ ಇದೆ ನಮ್ಮ ಕಾರ್. ಇದೆ ನಿಮ್ಮ ಕಾರ? ಗಣೇಶ ಲಿಪಿಗೆ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ನನ್ನನ್ನು ಹಾಸ್ಪಿಟಲ್ ಹತ್ರ ಇಳಿಸಿದ್ರು ಮೋಹನು. ನಾನು ಮತ್ತು ನನ್ನ ಫ್ರೆಂಡ್ ಸಹನಾ ಇಬ್ಬರು ಹಾಸ್ಪಿಟಲ್ ಒಳಗಡೆ ಹೋದ್ವಿ. ಎಷ್ಟಿದ್ಯಾ? 3.4 ಇಲ್ಲ. ನಾನು ತೋರಿಸಿದಾಗ ಎಷ್ಟಿತ್ತು? 4.2. ಈಗಲೂ ಅಷ್ಟೇ ಇರುತ್ತೆ, 4.5. ಏನು ಮಾಡೋದು ನಮಸ್ ನಾನು 4.4 ಗುಡ್ ವೆಯ್ಟ್. ಒಂದು ತಿಂಗಳಿಗೆ ಗುಡ್ ವೆಯ್ಟ್.
ದಿ ಬೆಸ್ಟ್ ವ್ಯಾಕ್ಸಿನ್ ಹಾಕ್ತಾರೆ. ಹಾಂ ಸರ್ ಅದೇ ಗುಡ್. ಬರ್ತ್ ವೇಟ್ 3.48 ಇದೆ. ಚಿನ್ನ ಸಾರಿ ಮಗಳಿಗೆ ವ್ಯಾಕ್ಸಿನ್ ಹಾಕಿಸ್ಕೊಂಡು ಮನೆಗೆ ಬಂದು ಇವಾಗ ತಿಂಡಿ ತಿಂತಿದ್ದೀನಿ. ಆ್ಯಕ್ಚುಲಿ ಮಲ್ಕೊಂಡಿದ್ದಾಳೆ ಈಗ ಆರಾಮಾಗಿ. ರಾತ್ರಿ ಏನಾದ್ರು ಜ್ವರ ಬರುತ್ತಾ ನೋಡಬೇಕು. ನನ್ನ ಪ್ರಕಾರ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪೇಯ್ನ್ಲೆಸ್ ವ್ಯಾಕ್ಸಿನೇ ಹಾಕಿಸ್ಕೊಂಬಂದಿರೋದು. ರಾತ್ರಿ ಅಂತೂ ಯಾಕೋ ನಿನ್ನೆ ರಾತ್ರಿ ಹೊಟ್ಟೆ ನೋವಾಗಿತ್ತೇನೋ ಮಲಗಲೇ ಇಲ್ಲ ಪಾಪು, ಅಳ್ತಾನೆ ಇದ್ಲು. ಈಗ ನಾನು ನೆಮ್ಮದಿಯಾಗಿ ಮಲ್ಕೊಂಬಿಡ್ತೀನಿ. ತಾಳಮ್ಮ ಲಿಪಿ ಸ್ಲೀಪಿಂಗ್ ಪೊಸಿಷನ್ ನೋಡಿ ನಿದ್ದೆ ಬಂದಿದೆ. ಆ್ಯಕ್ಚುಲಿ ಒಂದೊಂದ್ಸತಿ ಹಂಗೆ ಕಾಲಿಟ್ಕೊಂಡು ಮಲ್ಕೋತಾಳೆ. ಆ್ಯಂಡ್ ಪಾಪುಗೇನು ಜ್ವರ ಬರಲಿಲ್ಲ, ಆರಾಮಾಗಿ ಮಲ್ಕೊಂಡಿದ್ಲು ಪಾಪು. ಸೊ ಇವತ್ತಿಗೆ ನನ್ನ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.